ಮಕ್ಕಳಲ್ಲಿ ತಲೆನೋವು ಬೇರೆ ಬೇರೆ ರೀಸನ್ಸ್ ಇಂದ ಬರುತ್ತೆ. ನಾವು ಎರಡು ತರ ಕ್ಲಾಸಿಫೈ ಮಾಡ್ತಾರೆ. ಒಂದು ಪ್ರೈಮರಿ, ಒಂದು ಸೆಕೆಂಡರಿ. ಪ್ರೈಮರಿ ಅಂದ್ರೆ ಮಗುಗೆ ವಿತೌಟ್ ಎನಿ ರೀಸನ್ ಹೆರಿಡಿಟರಿ ಇಂದ ಬರುವ ಅದರಲ್ಲಿ ಎರಡು ಕಾರಣ ಇರುತ್ತೆ. ಒನ್ ಇಸ್ ಮೈಗ್ರೇನ್ ಅಂತಾರೆ, ಇನ್ನೊಂದು ಟೆನ್ಷನ್ ಹೆಡ್ಡೇಕ್. ಬೇರೆದೆಲ್ಲ ತುಂಬಾ ರೇರ್ ಮಕ್ಕಳಲ್ಲಿ. ಮೈಗ್ರೇನ್ ತುಂಬಾ ಕಾಮನ್ ಆಗಿ ಬರೋ ಪ್ರೈಮರಿ ಹೆಡ್ಡೇಕ್ ಮಕ್ಕಳಲ್ಲಿ. ಬೇರೆ ಸೆಕೆಂಡರಿ ಹೆಡ್ಡೇಕ್ ಅಂತ ಇರುತ್ತೆ, ಅದು ಬೇರೆ ಬೇರೆ ರೀಸನ್ ಇಂದ. ಎಕ್ಸಾಂಪಲ್ಸ್ ಅಂದ್ರೆ ಈಗ ಮಗುಗೆ ಸೈನುಸೈಟಿಸ್ ಅಂತಾರೆ, ಮೂಗು ನೆಗಡಿ ಇದ್ರಾಗೂ ತಲೆನೋವು ಬರುತ್ತೆ. ಅಥವಾ ಅಕಸ್ಮಾತ್ ಹಲ್ಲು ನೋವಿದ್ರೂ ತಲೆನೋವು ಬರುತ್ತೆ. ಕಿವಿ ನೋವಿದ್ರೂ ಬರುತ್ತೆ. ಐ ಇನ್ಫೆಕ್ಷನ್ ಇದ್ರೂ ಬರುತ್ತೆ. ಬ್ರೈನ್ ಫೀವರ್ ಇದ್ರೂ ತಲೆನೋವು ಬರುತ್ತೆ. ಬ್ರೈನ್ ಅಲ್ಲಿ ಬೇರೆ ಏನಾದ್ರೂ ಟ್ಯೂಮರ್ ಇದ್ರೂ ಬರುತ್ತೆ. ಸೊ ಈ ತರ ಬೇರೆ ಸೆಕೆಂಡರಿ ಹೆಡ್ಡೇಕ್ ಅಂತಾರೆ. ಸೊ ಇದು ಬೇರೆ ರೀಸನ್ ಇಂದ ಬರೋ ಚಾನ್ಸ್ ಇರುತ್ತೆ. ಸೊ ಹೆಡ್ಡೇಕು ಪ್ರೈಮರಿ ಸೆಕೆಂಡರಿ ಅಂತ ಡಿವೈಡ್ ಮಾಡ್ತೀವಿ. ಪ್ರೈಮರಿ ಬೇಸಿಕಲಿ ಮೈಗ್ರೇನ್ ಕಾಮನ್ ಆಗಿ, ಇನ್ನೊಂದು ಟೆನ್ಷನ್ ಹೆಡ್ಡೇಕ್ ಅಂತಾರೆ, ಟೆನ್ಷನ್ ಇಂದನೂ ಬರುತ್ತೆ. ಅದರ ಸೆಕೆಂಡರಿ ಹೆಡ್ಡೇಕ್ ಬೇರೆ ಬೇರೆ ರೀಸನ್ ಇರುತ್ತೆ. ಅದನ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀಸನ್ ಇಂದ ಬಂದಿದೆ. ಹೆಡ್ಡೇಕ್ ಇಂದ ಯೂಶಲಿ ಮಗು ಮೋಸ್ಟ್ ಆಫ್ ಟೈಮ್ಸ್ ಕಮ್ಯುನಿಕೇಟ್ ಮಾಡುತ್ತೆ ತಲೆನೋವು ಇದೆ ಎಂದು. ಅಂದ್ರೆ ಚಿಕ್ಕ ಮಗು ಅಂದ್ರೆ ತುಂಬಾ ಹೆಡ್ ಬ್ಯಾಂಗಿಂಗ್ ಮಾಡಿ, ಹೆಡ್ ಹೊಡೆದ್ಕೊಳ್ಳೋದು, ಕಣ್ಣು ಹೊಡೆದ್ಕೊಳ್ಳೋದು, ಕಿರಿಕಿರಿ ಮಾಡೋದು, ಹಠ ಮಾಡೋದು, ಈ ತರ ಎಲ್ಲ ಇರುತ್ತೆ. ಡಾಕ್ಟರ್ ನೋಡಿದ್ರೆ ನಮ್ಗೆ ಐಡಿಯಾ ಬರುತ್ತೆ ಆ ತರ ಬಂದಿದೆ ಎಂದು. ಅಳೋದು ಮಗು ಮಾತನಾಡಲಿಲ್ಲ ಅಂದ್ರೆ ಮಗು ಅಳೋದು ಜಾಸ್ತಿ, ಹೆಡ್ ಬ್ಯಾಂಗಿಂಗ್ ಅಂದಿರುತ್ತೆ. ದೊಡ್ಡ ಮಕ್ಳು ಅಂದ್ರೆ ಯೂಶಲಿ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ಹೆಡ್ಡೇಕ್ ಇದೆ ಅಂತ. ಹೆಡ್ಡೇಕ್ ಜೊತೆಗೆ ಮೋಸ್ಟ್ ಆಫ್ ದ ಟೈಮ್ ಮಗು ಡಲ್ ಇರ್ಬೋದು, ಅಕಸ್ಮಾತ್ ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಆಮೇಲೆ ಮಗು ಮಲ್ಕೋಬೇಕು ಅನ್ಸುತ್ತೆ, ಆಮೇಲೆ ಬಿಸಿಲಿಗೆ ಹೋದ್ರೆ ಜಾಸ್ತಿ ಆಗ್ಬೋದು, ಸೌಂಡ್ ಬಂದ್ರೆ ಜಾಸ್ತಿ ಆಗ್ಬೋದು. ಈ ತರ ರಿಲೇಷನ್ ಇದ್ರೆ ನಾವು ಹೆಡ್ಡೇಕ್ ಇರ್ಬೋದು ಅನ್ಕೋಬಹುದು. ಅದ್ರ ಜೊತೆಗೆ ಹೆಡ್ಡೇಕ್ ರೀಸನ್ ಲೆಕ್ಕ ಈಗ ಹಲ್ಲು ನೋವು, ಕಿವಿ ನೋವು, ಮೂಗ್ ನೋವು ಇರ್ಬೋದು, ತಲೆನೋವು ಜೊತೆಗೆ ವಾಮಿಟಿಂಗ್, ಬ್ಯಾಲೆನ್ಸ್ ಪ್ರಾಬ್ಲಮ್ ಇದೆ, ಅವಾಗ ಬ್ರೈನ್ ಇನ್ಫೆಕ್ಷನ್ ಇರ್ಬೋದು. ಸೊ ಈ ತರ ಬೇರೆ ಬೇರೆ ರೀಸನ್ ಮೇಲೆ ಬೇರೆ ಬೇರೆ ಸಿಂಪ್ಟಮ್ಸ್ ಇರುತ್ತೆ. ಅದನ್ನ ನೋಡಿ ನಾವು ಡಯಾಗ್ನೋಸ್ ಮಾಡ್ಬೋದು ಯಾವ ರೀಸನ್ ಇಂದ ಬಂದಿದೆ ಮತ್ತೆ ಯಾಕೆ ಬಂದಿದೆ ಅಂತ. ಮಗುಗೆ ತಲೆನೋವು ಅಂದ್ರೆ ಮೋಸ್ಟ್ ಕಾಮನ್ ನಾವು ನ್ಯೂರಾಲಜಿಸ್ಟ್ ನೋಡೋದಂದ್ರೆ ಮೈಗ್ರೇನ್ ಅಂದು. ಸೊ ಮೈಗ್ರೇನ್ ಟ್ರಿಗರ್ ಆಗೋದು ಯೂಶಲಿ ಮಗು ಸರಿಯಾಗಿ ಟೈಮ್ ಊಟ ಮಾಡ್ಲಿಲ್ಲ ಅಂದ್ರೆ, ನಿದ್ದೆ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ, ಕಂಟಿನ್ಯೂಸ್ ಆಗಿ ಟಿವಿ, ಮೊಬೈಲ್, ಬೇರೆ ಏನಾದ್ರು ವಾಚ್ ಮಾಡೋದ್ರಿಂದ ಬರೋ ಚಾನ್ಸ್ ಇರುತ್ತೆ. ಸೊ ಬೇರೆ ಇನ್ಫೆಕ್ಷನ್ ಇದ್ದಾಗ ಲೈಕ್ ಫೀವರ್ ಇದ್ದಾಗೂ ಬರ್ಬೋದು. ಅಕಸ್ಮಾತ್ ಬೇರೆ ಸೆಕೆಂಡರಿ ಹೆಡ್ಡೇಕ್ ಅಂದಾಗ ಲೈಕ್ ಸೈನುಸೈಟಿಸ್, ನೆಗಡಿ ಕೆಮ್ಮು ಇದ್ದಾಗ ಬರೋ ಚಾನ್ಸ್ ಇದೆ. ಬ್ರೈನ್ ಫೀವರ್ ಇದ್ದಾಗೂ ಬರೋ ಚಾನ್ಸ್ ಇರುತ್ತೆ. ಮತ್ತೆ ಹಲ್ಲು ನೋವು ಇದ್ದಾಗೂ ಬರೋ ಚಾನ್ಸ್ ಇರುತ್ತೆ. ಎನಿ ವೈರಲ್ ಫೀವರ್ ಇದ್ದಾಗೂ ತಲೆನೋವು ಬರೋ ಚಾನ್ಸ್ ಇರುತ್ತೆ. ಇದೆಲ್ಲ ರೀಸನ್ಸ್ ಇರುತ್ತೆ. ಸೊ ಮಗು ತಲೆನೋವು ಒಂದು ಸಲ ಅಂದ್ರೆ ಪರವಾಗಿಲ್ಲ, ಬಟ್ ಮಗುಗೆ ತಲೆನೋವು ಜೊತೆಗೆ ವಾಮಿಟಿಂಗ್ ಇತ್ತು, ಮತ್ತೆ ಮಗು ತುಂಬಾ ನಿದ್ದೆ ಮಾಡ್ತಾ ಇದೆ, ಮತ್ತೆ ನಿದ್ದೆ ಬರ್ಲಿಲ್ಲ ಅಂದ್ರೆ ಬರ್ಬೇಕು, ಮತ್ತೆ ಬ್ಯಾಲೆನ್ಸ್ ಏನಾದ್ರು ತಪ್ಪಿದ್ರೆ ಬರ್ಬೇಕು, ಮಗು ಅದ್ರ ಜೊತೆಗೆ ಪಿಟ್ಸ್ ಏನಾದ್ರು ಬಂದ್ರೆ ಬರ್ಬೇಕು, ಮಗುಗೆ ಕಣ್ಣು ಏನಾದ್ರು ಸರಿಯಾಗಿ ಕಾಣಿಸ್ಲಿಲ್ಲ ಅದ್ರ ಜೊತೆಗೆ, ಅಥವಾ ಮೂಗಲ್ಲಿ ಬ್ಲೀಡಿಂಗ್ ಏನಾದ್ರು ಆದ್ರೆ, ಕಿವಿನಲ್ಲಿ ಬ್ಲೀಡಿಂಗ್ ಏನಾದ್ರು ಆದ್ರೆ, ಮತ್ತೆ ಈ ತರ ಮಗು ತುಂಬಾ ಎಕ್ಸೆಸಿವ್ ನಿದ್ದೆ ಮಾಡೋದ್ರಿಂದ, ಮತ್ತೆ ಸೀಜರ್ಸ್ ಏನಾದ್ರು ಬಂದ್ರೆ, ಬ್ಯಾಲೆನ್ಸ್, ಈ ತರ ಬೇರೆ ಬೇರೆ ಪ್ರಾಬ್ಲಮ್ ಇಮಿಡಿಯೇಟ್ ಆಗಿ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡ್ಬೇಕು. ಅಕಸ್ಮಾತ್ ಬರೀ ಹೆಡ್ಡೇಕ್ ಬಂದ್ರೆ ಎರಡ್ ಮೂರ್ ಸಲ ಆಗಿ ಕಂಟ್ರೋಲ್ ಮಾಡಿಲ್ಲ, ಮಗು ಸ್ಕೂಲಿಂದ ವಾಪಸ್ ಬಂತು, ಅಕಸ್ಮಾತ್ ರೆಗ್ಯುಲರ್ ಆಕ್ಟಿವಿಟಿ ಲೈಕ್ ಪ್ಲೇಯಿಂಗ್, ವಾಚಿಂಗ್ ಟಿವಿ ಅದೆಲ್ಲ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಹೆಡ್ಡೇಕ್ ಬೇಸಿಕಲಿ ನಾವು ರೀಸನ್ ನೋಡ್ಬೇಕಾಗುತ್ತೆ ಯಾವ ತರ ಹೆಡ್ಡೇಕ್ ಬಂದಿದೆ ಎಂದು. ಲೈಕ್ ಫಾರ್ ಎಕ್ಸಾಂಪಲ್ ಮೋಸ್ಟ್ ಕಾಮನ್ ಅಂದ್ರೆ ಚಿಲ್ಡ್ರನ್ಸ್ ಅಲ್ಲಿ ವೈರಲ್ ಫೀವರ್ ಇಂದ ತಲೆನೇ ಬರುತ್ತೆ. ಸೊ ವೈರಲ್ ಫೀವರ್ಗೆ ಟ್ರೀಟ್ಮೆಂಟ್ ಕೊಟ್ರೆ ಅದು ಯೂಶಲಿ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ. ಇನ್ನೊಂದ್ಸಲ ಅಂದ್ರೆ ಸೈನುಸೈಟಿಸ್, ENT ಪ್ರಾಬ್ಲಮ್. ಸೊ ಸೈನುಸೈಟಿಸ್ಗೆ ನಾವು ಮೂಗ್ ಎಕ್ಸಸೈಸ್, ಡ್ರಾಪ್ಸ್ ಮತ್ತೆ ಆಂಟಿಬಯೋಟಿಕ್ಸ್ ಬೇಕಾದ್ರೆ ಕೊಡ್ಬೇಕಾಗುತ್ತೆ, ಲೈಕ್ ಸಿಮಿಲರ್ ಥ್ರೋಟ್ ಇನ್ಫೆಕ್ಷನ್. ಹಲ್ಲು ನೋವಿಗೆ ಏನಾದ್ರು ಟ್ರೀಟ್ಮೆಂಟ್ ಪ್ರಾಬ್ಲಮ್ ಇದ್ರೆ, ಕೇರಿಸ್ ಇದ್ರೆ ಅಥವಾ ಆಪ್ಸಿಸ್ ಇದ್ರೆ ಅದನ್ನ ಟ್ರೀಟ್ಮೆಂಟ್ ಕೊಟ್ರೆ ಕಂಟ್ರೋಲ್ ಆಗುತ್ತೆ. ಅಥವಾ ಮಗುಗೆ ರಿಫ್ರಾಕ್ಟಿವ್ ಎರರ್ಸ್ ಅಂತ ಕಣ್ಣದು ಪವರ್ ಏನಾದ್ರೆ ಅದನ್ನ ಚೆಕ್ ಮಾಡಿ ಅದನ್ನ ನೋಡಿ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಬ್ರೈನ್ ರಿಲೇಟೆಡ್ ಅಂದ್ರೆ ಮಗುಗೆ ಬ್ರೈನ್ ಇನ್ಫೆಕ್ಷನ್, ಬ್ರೈನ್ ಟ್ಯೂಮರ್ ಆತರ ಏನಾದ್ರು ಇದ್ರೆ ಅದನ್ನ ನಾವು ಕಂಡಿಡಿದು ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಮೋಸ್ಟ್ ಆಫ್ ಟೈಮ್ಸ್ ಇದೆಲ್ಲ ನಾರ್ಮಲ್ ಬರೋದು. ಮೋಸ್ಟ್ ಕಾಮನ್ ಅಂದ್ರೆ ಪ್ರೈಮರಿ ಹೆಡ್ಡೇಕ್ ಅಂದ್ರೆ ಮೈಗ್ರೇನ್ ಅಂತಾರೆ, ಒಂದ್ ಕಡೆ ತಲೆನೋವು. ಸೊ ಇದನ್ನ ಬೇಸಿಕಲಿ ಡಯಾಗ್ನೋಸ್ ಮಾಡೋದು ನಾವು ಹಿಸ್ಟ್ರಿ ತಗೊಂಡು, ಮತ್ತೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಮೋಸ್ಟ್ ಆಫ್ ಟೈಮ್ ಪೇರೆಂಟ್ಸ್ ಅಥವಾ ರಿಲೇಟಿವ್ಸ್ ಯಾರ್ದಾದ್ರು ಇರುತ್ತೆ. ಸೊ ನಾವು ಅದನ್ನ ಇಂಟೆನ್ಸಿಟಿ ಅಸೆಸ್ ಮಾಡಬೇಕು, ಎಷ್ಟು ಸಿವಿಯಾರಿಟಿ ಇದೆ ಎಂದು. ಸೊ ಎಲ್ಲರಿಗೂ ಟ್ರೀಟ್ಮೆಂಟ್ ಬೇಕಾಗಲ್ಲ. ಇನ್ಫ್ರೀಕ್ವೆಂಟ್ ಎಪಿಸೋಡ್ ಲೈಕ್ ಒನ್ಸ್ ಇನ್ ಮಂತ್ ಅಥವಾ 2 months ಒಂದ್ಸಲ ಬಂದ್ರೆ ನಾವು ಜನರಲ್ ಮೆಜರ್ಸ್ ಲೈಕ್ ರೆಗ್ಯುಲರ್ ಫುಡ್, ರೆಗ್ಯುಲರ್ ಸ್ಲೀಪ್, ಲೆಸ್ ಟಿವಿ, ಮೊಬೈಲ್, ಮೋರ್ ವಾಟರ್ ಇದೆಲ್ಲ ತಗೊಂಡ್ರೆ ಯೂಶಲಿ ಕಂಟ್ರೋಲ್ ಆಗುತ್ತೆ. ಡ್ಯೂರಿಂಗ್ ಎಪಿಸೋಡ್ ಬೇಕಾದ್ರೆ ನಾವು ಪೇನ್ ಕಿಲ್ಲರ್ ಅಂತಾರೆ, ಅದೇ ಮೆಡಿಸಿನ್ ಕೊಟ್ಟರೆ ಸಾಕು. ಬಟ್ ಕೆಲವು ಮಕ್ಕಳಿಗೆ ಇದೆಲ್ಲ ಕೊಟ್ಟು ಕಂಟ್ರೋಲ್ ಆಗಲ್ಲ.
ಸೊ ಆವಾಗ ವೆರಿ ಫ್ರೀಕ್ವೆಂಟ್ ಇದೆ ನಾವು ರೆಗ್ಯುಲರ್ ಮೆಡಿಸಿನ್ ಕನ್ಸಿಡರ್ ಮಾಡ್ತೀವಿ. ಸೊ 3 to 6 months ಕೋರ್ಸ್ ಅಂದಿರುತ್ತೆ. ಸೊ ಅದನ್ನ ಬರ್ದೇನೆ ಇರುವಂಗೆ ಸೊ ಆ ಮೆಡಿಸಿನ್ ತಗೊಂಡ್ರೆ ಇನ್ ಅಡಿಷನ್ ಟು ಜನರಲ್ ಮೇಜರ್ಸ್ ತಗೊಂಡ್ರೆ ಸೊ ಹೆಡೇಕ್, ಮೈಗ್ರೇನ್ ಅಥವಾ ಟೆನ್ಷನ್ ಇದು ಹೆಡೇಕ್ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ ಆಲ್ಮೋಸ್ಟ್ 90 to 100%. ಸೊ ಅದನ್ನ ನಾವು ಡಿಸಿಷನ್ ತಗೋಬೇಕಾಗುತ್ತೆ ಮೆಡಿಸಿನ್ ಯಾವ್ದು ಬೇಕು ಯಾವ್ದು ಬೇಡ ಅಂದು. ಸೊ ನಾವು ಅದನ್ನ ಅಡ್ವೈಸ್ ಮಾಡ್ಬೋದು ಮಕ್ಕಳಿಗೆ. ಲೈಫ್ ಸ್ಟೈಲ್ ಅಂದ್ರೆ ಆಲ್ರೆಡಿ ತುಂಬಾ ಸಲ ಅನ್ನೋದು ರೆಗ್ಯುಲರ್ ಫುಡ್. ಅಕಸ್ಮಾತ್ ಫುಡ್ ಮಗು ಬ್ರೇಕ್ಫಾಸ್ಟ್ ಮಿಸ್ ಮಾಡಿತು, ಸ್ಕೂಲ್ಗೆ ಅರ್ಜೆಂಟ್ ಆಯ್ತು ಹೋಯ್ತು ಅಂದ್ರೆ ಸೊ ಅದರಿಂದನೂ ಮಗುಗೆ ಹೆಡೇಕ್ ಬರೋ ಚಾನ್ಸ್ ಇರುತ್ತೆ. ಇನ್ನೊಂದು ಸ್ಲೀಪ್ ರಿಲೇಟೆಡ್. ಸ್ಲೀಪ್ ಅಂದ್ರೆ ಮಗು ಎಕ್ಸಾಮ್ ಇದೆ ಲೇಟ್ ಆಗಿ ಮಲ್ಕೊಳ್ಳೋದು ಮತ್ತೆ ಬೇಗ ಎದ್ದೇಳೋದು, ಸ್ಲೀಪ್ ರೆಗ್ಯುಲರ್ ಆಗಿಲ್ಲ, ಲೆಸ್ ಸ್ಲೀಪ್ ಅದನ್ನೇ ಹೆಡೇಕ್ ಪ್ರಿಸಿಪಿಟೇಟ್ ಆಗುತ್ತೆ. ಆದಷ್ಟು ಅವಾಯ್ಡ್ ಮಾಡ್ಬೇಕು. ಮತ್ತೆ ಮಗು ನೀರ್ ಜಾಸ್ತಿ ಕುಡಿಲಿಲ್ಲ ಅಂದ್ರೇನು ಡಿಹೈಡ್ರೇಷನ್ ಆದ್ರೇನೆ ಹೆಡೇಕ್ ಬರೋ ಚಾನ್ಸ್ ಇರುತ್ತೆ. ಮತ್ತೆ ಮಗು ಕಂಟಿನ್ಯೂಸ್ ಆಗಿ ಸೇಮ್ ಆಕ್ಟಿವಿಟಿ ಲೈಕ್ ವಾಚಿಂಗ್ ಮೊಬೈಲ್, ಟಿವಿ ಇದೆಲ್ಲ ಕಣ್ಣು ಸ್ಟ್ರೈನ್ ಆದ್ರೂ ಬರೋ ಚಾನ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಆದಷ್ಟು ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ಒಂದೊಂದ್ಸಲ ಲೌಡ್ ಸೌಂಡ್ಸ್ ಎಲ್ಲ ಲೌಡ್ಸ್, ಬ್ರೈಟ್ ಸನ್ಲೈಟ್ ಆತರ ಇದ್ರೇನು ಒಂದ್ಸಲ ಬರೋ ಚಾನ್ಸ್ ಇರುತ್ತೆ. ಕಂಟಿನ್ಯೂಸ್ ಆಗಿ ಅದನ್ನ ಇರೋದನ್ನ ಅವಾಯ್ಡ್ ಮಾಡ್ಬೇಕು. ಸೊ ಮಾಡ್ಲೇಬೇಕು ಅಂದ್ರೆ ಸ್ವಲ್ಪ ಇನ್ ಬಿಟ್ವೀನ್ ಗ್ಯಾಪ್ ತಗೋಬೇಕಾಗುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡೋದ್ರಿಂದ ಕೆಲವು ಸ್ಪೆಸಿಫಿಕ್ ಫುಡ್ ಇಂದನೂ ಅಗ್ರವೇಟ್ ಆಗ್ಬೋದು. ಆತರ ಜನರಲ್ ರೂಲ್ಸ್ ಇಲ್ಲ. ಬಟ್ ಆತರ ಏನಾದ್ರು ಅನ್ಸಿದ್ರೆ ಪೇರೆಂಟ್ಸ್ಗೆ ಯಾವ್ದೇ ಫುಡ್ ಇಂದ ತಗೊಂಡ್ರೆ ಆತರ ಬಂದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು. ಇದು ಜನರಲ್ ಪ್ರಿನ್ಸಿಪಲ್ಸ್.